ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಭ್ರಷ್ಟ ಪಿಡಿಒಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರದ ಹಣವನ್ನು ಲೂಟಿ ಮಾಡಿರುವಂತಹ ಅಧಿಕಾರಿಗಳಿಗೆ ಸರ್ಕಾರದ ಹಣವನ್ನು ಲೂಟಿ ಮಾಡಿರುವಂತಹ ಅಧಿಕಾರಿಗಳಿಗೆ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿರುವಂತಹ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್, ಹಾಲಿ ಸಹಾಯಕ ನಿರ್ದೇಶಕರು ತಾಲೂಕ್ ಪಂಚಾಯತ್ ಬೆಳಗಾವಿ ಹಾಗೂ ಮಾಜಿ ನಂದಗಡ್, ಕಸಬಾ ನಂದಗಡ್, ಬಿಡಿ, ಹೆಬ್ಬಾಳ್, ಖಾನಾಪುರ ತಾಲೂಕಿನ ಈ 4 ಗ್ರಾಮ ಪಂಚಾಯತಿಗಳಲ್ಲಿ 2010ರಿಂದ 2022ರವರೆಗೆ ಸೇವೆ ಸಲ್ಲಿಸುತ್ತಿರುವಂತಹ ಸಮಯದಲ್ಲಿ ಶ್ರೀ ಗಣೇಶ್ KS ಅವರು ಪಂಚಾಯಿತಿಯ ಸರ್ಕಾರಿ ಹಣವನ್ನು ಯಾವುದೇ ಲೆಕ್ಕಪತ್ರ ಇಡದೆ ಮತ್ತು ದಾಖಲಾತಿಗಳಿಡದೆ, ವೋಚರ್ಗಳಿಡದೆ ಸರ್ಕಾರಿ ಹಣವನ್ನು ಮನ ಬಂದಂತೆ ದುರುಪಯೋಗ ಪಡಿಸಿಕೊಂಡಿರ್ತಾರೆ. ಆ ಹಣವನ್ನು 2010ರಿಂದ 2024 ಇಲ್ಲಿ ತನಕ ಕೂಡ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸಾಬೀತಾಗಿದೆ. ಇವರು ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆದ ಕಾರಣ ಆ ಹಣವನ್ನು ಮರಳಿ ಸರ್ಕಾರಕ್ಕೆ ಜಮೆ ಮಾಡ್ಬೇಕಂತೇಳಿ ಆದೇಶ ಇದ್ರೂ ಕೂಡ ಇಲ್ಲಿ ತನಕ ಯಾವುದೇ ಹಣವನ್ನು ಇವರು ಮರಳಿ ತುಂಬಿರುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಶಕ್ತಿ ಸಂಘದವರು 3 ತಿಂಗಳ ಹಿಂದೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಖಾನಾಪುರ ತಾಲೂಕ್ ಪಂಚಾಯತ್ ಆಗಿರ್ಬೋದು ಮತ್ತು ಬೆಳಗಾವಿ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಈ ಎಲ್ಲ ಅಧಿಕಾರಿಗಳಿಗೆ ಗಣೇಶ್ KS ಅವರ ಬಗ್ಗೆ ದೂರನ್ನು ಸಲ್ಲಿಸಿದ್ರು ಕೂಡ ಇಲ್ಲಿ ತನ ಯಾವುದೇ ರೀತಿ ಅವರ ಮೇಲೆ ಕ್ರಮ ಜರುಗಿಸಿಲ್ಲ ಮತ್ತೆ ಯಾವುದೇ ರೀತಿ ಕಾರ್ಯಾಚರಣೆ ನಡೆಸುವಂತ ಕಮಿಟಿಗಳನ್ನು ಮಾಡಿಲ್ಲ. ಕಾರಣ ಇವ್ರಿಗೆ ಯಾಕೆ ಇವ್ರು ಮುಚ್ಚಿಡ್ತಾ ಇರೋ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಮಾಡಿದಂತ ಹಗರಣ ಹಣವನ್ನು ಸರ್ಕಾರಿ ಹಣ ಅಂತಂದ್ರೆ ಸಾರ್ವಜನಿಕರ ಹಣ ಇದ್ದಂಗೆ ಆ ಹಣವನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಜಮೆ ಮಾಡಬೇಕು ಮತ್ತು ಅದೇ ರೀತಿ ತಪ್ಪಿ ಮಾಡಿದಂತ ಈ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು. ಇಲ್ಲವಾದಲ್ಲಿ ನಾವು ಬೆಳಗಾವಿ ಜಿಲ್ಲಾ ಪಂಚಾಯತ್ ಎದುರುಗಡೆ ನಾವು ನಿರಂತರ ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಅವರು ಎಲ್ಲಿ ತನ ಆದೇಶ ಹೊರಡಿಸುವುದಿಲ್ಲ ಅಲ್ಲಿ ತನ ನಮ್ಮ ಉಪವಾಸ ಧರಣಿ ಸತ್ಯಾಗ್ರಹವನ್ನು ನಾವು ಕೈ ಬಿಡುವುದಿಲ್ಲ. ಸರ್, ಇದರಲ್ಲಿ ಹೇಳ್ಬೇಕಂತಂದ್ರೆ ಕೋಟಿಗಷ್ಟಲೇ ಹಣ ದುರುಪಯೋಗ ಆಗಿದೆ ಸರ್. ಇದರಲ್ಲಿ ಎಸ್ ಸರ್, ಇದು ವಿವಿಧ ಯೋಜನೆಗಳ ಅಡಿಯಲ್ಲಿ ಗ್ರಾಮ ಪಂಚಾಯತಿಗೆ ವಿವಿಧ ಯೋಜನೆಗಳಿಗೆ ಇದ್ದಂತ ಹಣ ಅಂದ್ರೆ ಎಲ್ಲಾ ಮೂಲಗಳಿಂದ ಇರುವಂತ ಹಣ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡ್ಕೇರಿ. ಇದರಲ್ಲಿ ಇನ್ನೂ ಹಲವಾರು ಅಧಿಕಾರಿಗಳು ಶಾಮೀಲಾಗಿರುವುದರಿಂದ ಮತ್ತೆ ಇದನ್ನು ವಿಚಾರಣೆ ಮಾಡುವಂತ ಮುಖ್ಯ ಕಾರ್ಯ ಇವ್ರದ್ದಾಗಿರುತ್ತೆ. ಅವರು ಕೂಡ ಇದರಲ್ಲಿ ಈ ಎನ್ಕ್ವೈರಿ ಮಾಡದೇ ಇರೋದ್ರಿಂದ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಕೇರಿ ಮೈಸೂರು ಆಡಿಟ್ ಮ್ಯಾನ್ಯುವಲ್ ಆಕ್ಟ್ ಪ್ರಕಾರ 200 ಆಕ್ಟ್ ಪ್ರಕಾರ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸುವಂತ ಕಾಯ್ದೆ ಹೇಳುತ್ತೆ ಸರ್. ಸರ್, ನಾವು ಕೊಟ್ಟು ಇಲ್ಲಿ ತನ 3 ರಿಂದ 4 ತಿಂಗಳಾಗ ಬಂತು. ಅವರು ನಮ್ಗೆ ತಾಲೂಕ್ ಪಂಚಾಯತಿಯಿಂದ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಿದ ಅಂತೇಳಿ ಇಲ್ಲೂ ತನ ನಮಗೆ ಯಾವುದೇ ಮೆಸೇಜ್ ಕೂಡ ಬಂದಿಲ್ಲ, ಪತ್ರ ಕೂಡ ಬಂದಿಲ್ಲ ಸರ್. ಸರ್, ನಾವು ಮಾಹಿತಿ ಹಕ್ಕಿನಡಿಯಲ್ಲಿ ಹಾಗೂ ಸಾರ್ವಜನಿಕ ದೂರಿನ ಮೇರೆಗೆ ಏನು ಆ ವರದಿಗಳಲ್ಲಿ ಏನು ಅವರು ಮಾಡಿದಂತ ಹಗರಣಗಳಲ್ಲಿ ಸಾಬೀತಾಗಿದೆ ಸರ್. ಸರ್, ನೇರವಾಗಿ ಅಂತಂದ್ರೆ ನಾವು ಈ ಲಿಖಿತ ಮೂಲಕ ಜಿಲ್ಲಾ CEO ಸಾಹೇಬ್ರಿಗಾಗಿರ್ಬೋದು, ಆಮೇಲೆ ಕಾರ್ಯನಿರ್ವಾಹಕ ತಾಲೂಕ್ ಪಂಚಾಯತಿ EO ಅವರಿಗಾಗಿರ್ಬೋದು, ಬೆಳಗಾವಿ ತಾಲೂಕ್ ಪಂಚಾಯತ್ EO ಅವರಿಗಿರ್ಬೋದು ಲಿಖಿತ ಮೂಲಕದಲ್ಲಿ ಅವ್ರಿಗೆ ಕೊಟ್ಟಿದೀವಿ ಸರ್. ನಾವು ಆದ್ರೂ ಕ್ರಮ ಆಗಿಲ್ಲ ಸರ್. ಸರ್, ಇದು ಸರಿ ಸುಮಾರಾಗಿ ನನಗೆ ಒಂದು 3-4 ತಿಂಗಳ ಹಿಂದೆನೆ ಗುರ್ತಾಯ್ತು. ಅದ್ರ ಬದಲು ಎಲ್ಲ ನಾವು ಪೂರ್ತಿ ಸ್ಟಡಿ ಮಾಡ್ಕೇರಿ ನಾವು ಇವರಿಗೆ ವರದಿಯನ್ನು ಸಲ್ಲಿಸಿದ್ದೇವೆ ಸರ್. ಸರ್, ನಮ್ ಬೇಡಿಕೆ ಏನಂದ್ರೆ ಸರ್ಕಾರಿ ಹಣ ಅಂತಂದ್ರೆ ಸಾರ್ವಜನಿಕರು ಏನ್ ನಾವು ಟ್ಯಾಕ್ಸ್ ಕಟ್ತೀವಲ್ಲ ಆ ಮುಖಾಂತರ ಸರ್ಕಾರಕ್ಕೆ ಜಮಾ ಆಗ್ಬೋದು. ಅದಕ್ಕೆ ಸಾರ್ವಜನಿಕರ ಹಕ್ಕಿದೆ. ಮತ್ತ ಆ ಹಣ ನಾವು ಯಾರ್ದೇ ಒಬ್ರದ್ದು ವೈಯಕ್ತಿಕ ಇದರಲ್ಲಿ ಏನು ಪಾಲಿಲ್ಲ. ಅದಕ್ಕೋಸ್ಕರ ಆ ಹಣ ಆದಷ್ಟು ಬೇಗ ಸರ್ಕಾರ ಬೊಗಸಕ್ಕೆ ಬಡ್ಡಿ ಸಮೇತ ಜಮಾ ಆಗ್ಬೇಕು. ಮತ್ತು ಇನ್ನೊಂದು ಸರಿ ಇಂತ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಮಾನತುಗೊಳಿಸಿದ್ರೆ ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಪರಿಣಮಿಸ್ತೇವೆ ಅಂತ ಹೇಳ್ತೀರಿ ಇವತ್ತಿನ ಹೇಳಕ್ ಇಷ್ಟಪಡ್ತೇವೆ ಸರ್. ಸರ್, ಈಗ ನಾವು ಆಲ್ರೆಡಿ ಉಪವಾಸ ಧರಣಿ ಸತ್ಯಾಗ್ರಹ ಹಾಕೊಂಡಿದ್ದೇವೆ. ಮುಂದೆ ಕೂಡ ಇದಕ್ಕಿಂತ ದೊಡ್ಡ ಉಗ್ರ ಪ್ರಮಾಣದಲ್ಲಿ ಹೋರಾಟ ಆಗ್ತೈತಿ. ಅದಕ್ಕಿಂತ ಮೊದಲು
ನಾವು ಇಲ್ಲಿ ಏನಾದ್ರೂ ಒಂದು ನಾವು ಆದೇಶ ತಗೊಂಡೇನೆ ಈ ಧರಣಿಯನ್ನು ಕೈ ಬಿಡೋರು ಸರ್ ನಾವು. ಲಕ್ಷ್ಮಣ್ ಕೋಲ್ಕರ್ ಅಂತ ಹೇಳಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘ.